ದೀಕ್ಷಾ ತಗೊಳ್ದು ಅದು ಇದು ಲಿಂಗತ್ತ ರುದ್ರಾಕ್ಷತ್ತ ಪದರಾಗ ಬೆಂಕಿ ಕಟ್ಕೊಂಡಂಗ ಅದ್ನೇಲಿ ಮರಾಯ ಅನ್ನು ಮಂದಿ ನಮ್ಮ ಮಂದಿ ಯಪ್ಪ ಬೆಂಕಿ ಅಲ್ಲೋ ಅದು. ಗುರುವಿನ ಮಂತ್ರ ಅಂತಂದ್ರೆ ಬೆಂಕಿ ಅಲ್ಲದು. ನೀನು ಮಾಡಿರ್ತಕ್ಕಂಥ ನಿನ್ನ ಪಾಪವನ್ನು ಸುಡತಕ್ಕಂಥ ಬೆಂಕಿ ಅದು. ನಿನ್ನ ಸುಡಂಗಿಲ್ಲದು, ನಿನಗೇನು ಮಾಡಂಗಿಲ್ಲದು. ನೀನು ಮಾಡಿರ್ತಕ್ಕಂಥ ಪಾಪವನ್ನು ಭಸ್ಮ ಮಾಡ್ತದಪ್ಪ, ನಿನ್ನ ಜನ್ಮ ಉದ್ಧಾರ ಮಾಡ್ತದ ಅದು. ಆ ಗುರುವಿನಿಂದ ದೀಕ್ಷಾ ತಗೋಬೇಕು. ಎಂತೆಂಥವ್ರು ನಿಮ್ಗೆ ಗೊತ್ತಿರ್ಬೇಕು. ಕೃಷ್ಣ ಪರಮಾತ್ಮ ಸಾಂದೀಪ ಮುನಿಯನ್ನ ಗುರುವನ್ನಾಗಿ ಮಾಡಿಕೊಂಡ. ನೀವೇನು ಕೃಷ್ಣನ್ಕಿಂತ ದೊಡ್ಡವರ? ಕೃಷ್ಣ ಪರಮಾತ್ಮ ಸ್ವತಃ ವಿಷ್ಣು ಪರಮಾತ್ಮನ ಅವತಾರ ರೀ ಅವ. ಸಾಂದೀಪ ಮುನಿಯ ಹತ್ತಿರ ಆಶ್ರಮದೊಳಗ ಆಶ್ರಮದ ಕಸ ಹೊಡಿತಿದ್ದ. ಕೃಷ್ಣ ಪರಮಾತ್ಮ ಒಂದನೇದ್ದು ಅವ ಅವತಾರಿ ಪುರುಷ, ವಿಷ್ಣು ಪರಮಾತ್ಮ ಅವತಾರಿ ಪುರುಷ ಕೃಷ್ಣ. ಎರಡನೇದ್ದು ಈ ಲೋಕದೊಳಗ ರಾಜ, ನಂದ ಗೋಕುಲದ ರಾಜ ಅವ. ರಾಜ ಅದಾನಂತಂದ್ರು ಗುರುವಿನ ಮಠದೊಳಗ, ಗುರುವಿನ ಆಶ್ರಮದೊಳಗ ಕಸ ಹೊಡಿತಿದ್ರಿ. ನೀವು ಮಠಕ್ಕೆ ಹೋದ್ರಿ ಅಂದ್ರೆ ನಿಮಗೆ ಕುರ್ಚಿ ಹಾಕಬೇಕು, ನಿಮಗೆ ಚಹಾ ತಂದು ಕೊಡಬೇಕು, ನಿಮಗೆ ನಾಷ್ಟ ತಂದು ಕೊಡಬೇಕು. ಮತ್ತು ನೀವು ಬಂದು ಕೂಡಲೇ ಆರಾಮದಿರಿ ಅಂತ ಕೇಳ್ಬೇಕು ನಾವು ಸ್ವಾಮಿಗಳು. ನಿಮ್ಮ ಮನ್ಯಾಗ ಆರಾಮ ಇಲ್ಲಂದ್ರೆ ಅದೇನು ಸ್ವಾಮಿ ರೀ ಮಠಕ್ಕೆ ಹೋದ್ರೆ ಮಾತಾಡ್ಸಂಗಿಲ್ಲ, ಅಲ್ಲಿ ಮಠದಾಗ ಏನೋ ಒಂದು ಚಾ ಇಲ್ಲ, ಒಂದು ಕುರ್ಚಿ ಇಲ್ಲ. ಯಪ್ಪ ಮಠಕ್ಕೆ ಹೋದ್ರಿ ಅಂದ್ರೆ ತೆಳಕ್ ಕುಂಡ್ರೋದು ಕಲ್ಕೋರಿ, ತೆಳಕ್ ಕುಂಡ್ರೋದು ಕಲ್ಕೋರಿ. ಯಾಕಂದ್ರೆ ಗುರುವಿನ ಉಪದೇಶಾಮೃತ ಕೆಳಗೆ ಹರಿದು ಬರ್ತದ, ಮ್ಯಾಲ ಹರಿದು ಬರಂಗಿಲ್ಲ, ಮ್ಯಾಲ ಹೋಗಂಗಿಲ್ಲ. ನೀರ ಇಳ್ಕಲಕ್ಕೆ ಹರಿತೈತೋ ಏನು ಗುಡ್ಡಕ್ಕೆ ಏರ್ತೈತೋ ನೀರ ಯಾವತ್ತು ಕೆಳಗೆ ಹರಿತದ. ಹಂಗ ನಿಮ್ಗೆ ಗೊತ್ತಿರ್ಬೇಕು, ಮಹಾಭಾರತದೊಳಗ ಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಉಪದೇಶ ಮಾಡುವಾಗ ಆ ಭಗವದ್ಗೀತೆಯನ್ನು 4 ಮಂದಿ ಕೇಳಿದ್ರಂತ. ಭಗವದ್ಗೀತೆಯನ್ನು 4 ಮಂದಿ ಕೇಳಿದರು. 4 ಮಂದಿ ಕೇಳಿದ್ರೊಳಗ ಇಬ್ಬರಿಗೆ ತಿಳಿತದು, ಇಬ್ಬರಿಗೆ ಜ್ಞಾನ ಆಯಿತು, ಇಬ್ಬರಿಗೆ ಜ್ಞಾನ ಆಗಲಿಲ್ಲ. 4 ಮಂದಿ ಕೇಳಿದವ್ರು ಯಾರ್ಯಾರು ಅಂತಂದ್ರೆ, ಒಂದನೇದು ಅರ್ಜುನ ಕೇಳಿದ, ಅರ್ಜುನ್ಗ ಭಗವದ್ಗೀತಾ ಹೇಳಿದ, ಅರ್ಜುನ ಕೇಳಿದ. ಎರಡನೇದು ಯಾರು ಕೇಳಿದ್ರು ಅಂದ್ರೆ ಸಂಜಯ ಅಂತ ತಿಳ್ಕೊಂಡ, ಧೃತರಾಷ್ಟ್ರನಿಗೆ ಮನ್ಯಾಗ ಕುಂತ ಹೇಳ್ತಿದ್ದವ. ಅಂತ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದ ಸಂಜಯನಿಗೆ ಕೃಷ್ಣ ಪರಮಾತ್ಮ. ಈಗ ನೀವು ಹೆಂಗೆ ಟಿವಿಯಾಗ ನೋಡ್ತಿರಲ್ಲ ಲೈವ್ ಕ್ರಿಕೆಟ್ ಎಲ್ಲಿ ನಡೆದಿರ್ತದ? ದೆಹಲಿಯೊಳಗ ಸ್ಟೇಡಿಯಂದೊಳಗೆ ಅಲ್ಲಿ ಕ್ರಿಕೆಟ್ ನಡೆದಿರ್ತದ. ಅಲ್ಲಿ ನಡೆದದ್ದನ್ನ ಲೈವ್ ನೋಡ್ತಿರಲ್ಲ ನೀವು. ಇದನ್ನ ಈಗ ನೋಡಾಕತ್ತೀರಿ ನೀವು ಲೈವ್. ಮಹಾಭಾರತದೊಳಗ ಲೈವ್ ನೋಡ್ಯಾರ. ಮಹಾಭಾರತದೊಳಗ ಎಲ್ಲಿ ಕುರುಕ್ಷೇತ್ರದೊಳಗ ನಡೆದದ ಯುದ್ಧವನ್ನ ಹಸ್ತಿನಾಪುರದೊಳಗ ಅಲ್ಲಿದ ಲೈವ್ ನೋಡಿ ಧೃತರಾಷ್ಟ್ರನಿಗೆ ಹೇಳ್ತಿದ್ದ ಸಂಜಯ. ಸೋಮ್ಯ ಹೆಂಗೆ ನೋಡ್ಕೋತ ಕೂತಾರ, ಅಲ್ಲಿ ನಡೆದದ ಕ್ರಿಕೆಟ್ ಇಲ್ಲಿ ಹೆಂಗೆ ಟಿವಿಯಾಗ ಕಾಣ್ತತ್ಲ, ಹಂಗ ಅಲ್ಲಿ ನಡೆದದ ಯುದ್ಧ ಇಲ್ಲಿ ಟಿವಿಯಾಗ ಕಂಡಂಗೆ ಕಾಣ್ತಿತ್ತು ಅವನಿಗೆ ಸಂಜಯ್ಗೆ. ಅದನ್ನೆಲ್ಲ ಧೃತರಾಷ್ಟ್ರನಿಗೆ ಹೇಳ್ತಿದ್ದ. ಅಂತ ದಿವ್ಯ ದೃಷ್ಟಿಯನ್ನ ಆಶೀರ್ವಾದ ಮಾಡಿದ್ದ ಕೃಷ್ಣ ಪರಮಾತ್ಮ. ಒಂದನೇದ್ದು ಅರ್ಜುನ ಕೇಳಿದ ಭಗವದ್ಗೀತೆಯನ್ನ. ಎರಡನೇದ್ದು ಸಂಜಯ್ ಕೇಳಿದ. ಆ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಿದ್ದ, ಧೃತರಾಷ್ಟ್ರ ಕೇಳಿದ. ಮೂರನೇದ್ದು. ಇನ್ನು 4ನೇದ್ದು ಯಾರು ಕೇಳಿರಂದ್ರ, ರಥದ ಮ್ಯಾಲ ಹನುಮಂತಿಯವರು ಕೂತಿದ್ದಂತ. ಎಲ್ಲಿ? ಅರ್ಜುನನ ರಥದ ಮ್ಯಾಗ ಒಂದು ಭಗವಾ ಧ್ವಜ ಇರ್ತದ ನೋಡ್ರಿ. ಆ ಧ್ವಜದ ಮ್ಯಾಗ ಹನುಮಂತನ ಚಿತ್ರ ಇರ್ತದಲ್ಲ, ಹಂಗ ನಿಜವಾದ ಹನುಮಂತನೇ ಅವನ ರಥದ ಮ್ಯಾಗ ನಿಂತಿದ್ದಂತ. ಯಾರ ರಥದ ಮ್ಯಾಗ? ಅರ್ಜುನನ ರಥದ ಮ್ಯಾಗ ನಿಂತಿದ್ದಂತ ಹನುಮಂತ. ಭಗವದ್ಗೀತಾ ಕೃಷ್ಣ ಪರಮಾತ್ಮ ಹೇಳಿದ್ರೆ ಇಬ್ಬರಿಗೆ ತಿಳಿತು, ಇಬ್ಬರಿಗೆ ಜ್ಞಾನ ಆಯ್ತು, ಇಬ್ಬರಿಗೆ ತಿಳಿಲಿಲ್ಲ, ಜ್ಞಾನ ಆಗಲಿಲ್ಲ. ಯಾರ್ಯಾರಿಗೆ ಅಂತಂದ್ರ ಅರ್ಜುನನಿಗೆ ತಿಳಿತು, ಅವನಿಗೆ ಜ್ಞಾನ ಆಯಿತು. ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ ಹೇಳ್ದವ, ನನಗೆ ತಿಳಿತಪ್ಪ, ನನಗೆ ಜ್ಞಾನ ಆಯಿತು ಅಂದ ಅರ್ಜುನ. ಆದ್ರೆ
ಹನುಮಂತನು ಕೇಳಿದ ಅಲ್ಲೇ ಇದ್ದ, ಆದ್ರೆ ಅವಾಗ ಅದು ತಿಳಿಲಿಲ್ಲ, ಅವಾಗ ಜ್ಞಾನ ಆಗಲಿಲ್ಲ. ಯಾಕಂತಂದ್ರ ಹೇಳವ್ರು ಕಿತ್ತ ಕೇಳವ್ರು ಯಾವತ್ತು ಕೆಳಗಿರ್ಬೇಕಂತ. ಅರ್ಜುನ ಕೃಷ್ಣ ಪರಮಾತ್ಮ ರಥದೊಳಗೆ ನಿಂತಿದ್ದ, ಅರ್ಜುನನು ರಥದೊಳಗೆ ನಿಂತಿದ್ದ. ಕೃಷ್ಣ ಪರಮಾತ್ಮ ತೆಳಗೆ ಬಂದ ಕೂಡಲೇ ಅರ್ಜುನ ಕೆಳಗೆ ಕುಂತ, ನಿಂದಿರ್ಲಿಲ್ಲವ. ಉಪದೇಶ ಮಾಡುವಾಗ ಕೆಳಗೆ ಕುಂತಾನ ಅರ್ಜುನ. ಫೋಟೋ ನೋಡಿರ್ಬೇಕಾರ ಕೃಷ್ಣ ಪರಮಾತ್ಮ ನಿಂತಾನ, ಅರ್ಜುನ ಕೆಳಗೆ ಹಿಂಗೆ ನೋಡ್ಕೊಂಡು ಕೈ ಮುಕ್ಕೊಂಡು ಕೂತಾನವ. ಅಂದ್ರೆ ಯಾವತ್ತೂ ಮಹಾತ್ಮರಕ್ಕಿಂತಲೂ ಗುರುಗಳಕ್ಕಿಂತಲೂ ಹೇಳೋರ್ಕಿಂತಲೂ ಕೇಳೋರು ಕೆಳಗಿರ್ಬೇಕಂತ ನೇಮ್ ಅದ. ಅಂದ್ರೆ ಉಪದೇಶಾಮೃತ ಹಿಂಗೆ ಕೆಳಗೆ ಹರಿದು ಬರ್ತದ. ಈಗ ನಾ ಇಲ್ಲಿ ಕುಂತೀನಿ, ನೀವು ನನಗಿಂತ ಹಿಂಗೆ ಮ್ಯಾಲೆ ಕುಂತೀರಿ ಅಂದ್ರೆ ಕೇಳೋರು, ನಾ ಏನು ಹಿಂಗೆ ನೋಡ್ಕೋತ ಹೇಳ ನಿಮ್ಮನ್ನು ಹೆಂಗೆ ಬರ್ತದ? ಕೆಳಗಿರ್ಬೇಕು. ಅದಕ್ಕೆ ಅವನಿಗೆ ಯಾಕೆ ತಿಳಿಲಿಲ್ಲ ಅಂದ್ರೆ ಕೃಷ್ಣ ಪರಮಾತ್ಮನಕ್ಕಿಂತಲೂ ಮ್ಯಾಲಿದ್ದವ, ಅದಕ್ಕೆ ಅವನಿಗೆ ಜ್ಞಾನ ಆಗಲಿಲ್ಲ, ಅವನಿಗೆ ತಿಳಿಲಿಲ್ಲ ಅಂತ ಹೇಳ್ತಾರೆ ಮಹಾತ್ಮರು. ಹಂಗ ಎಲ್ಲರ ಮಟ್ಟಕ್ಕೆ ಹೋದ್ರಿ ಅಂತಂದ್ರೆ ಕೆಳಗೆ ಕುಂಡಿರ್ತು ಬರ್ರಿ. ಅವ್ರು ಕುರ್ಚಿ ಹಾಕಿದ್ರು ಸೋಫಾ, ಈಗಿನವ್ರು ಎಲ್ಲ ಬೇರೆ ಅದಾರ. ಮತ್ತು ಈಗ ಅನಿವಾರ್ಯ ಅದ, ಈಗ ಮಠದಾಗ ಹೋದ ಕೂಡಲೇ ದೊಡ್ಡ ದೊಡ್ಡ ಸೋಫಾಗಳು ಇರ್ತಾವೆ. ಯಾಕೆ ಮತ್ತೆ ಎಲ್ಲ ದೊಡ್ಡ ದೊಡ್ಡ ಮಂದಿ ಕೆಳಗೆ ಕುಂಡ್ರಂಗಿಲ್ಲ ಅಂತ ತಿಳ್ಕೊಂಡು ಅವರು ಮಹಾತ್ಮರು ಕುರ್ಚಿ, ನಾವು ಓಡಾಡಿ ಮಠದಾಗ ಕುರ್ಚಿ ಹಾಕ್ತೀವ್ರಿ ಬಂದವ್ರಿಗೆ, ಇಲ್ಲಾಂದ್ರೆ ಬರಂಗಿಲ್ಲ. ಅಲ್ಲಿ ಸ್ವಾಮಿ ತೆಕ್ಕೇನು ಒಂದು ಚಾ ಇಲ್ಲ, ಒಂದು ನಾಷ್ಟ ಇಲ್ಲ, ಒಂದೇನಿಲ್ಲ. ಬಂದವ್ರು ಮತ್ತು ಚಂದ ಮಾತಾಡಿಸ್ಬೇಕು. ನೀವು ಬಂದಾಗ ನಾವು ಸುಮ್ಮನೆ ಕೂತೀವಿ ಅಂದ್ರೆ ಮೋತಿ ಬಾಸ್ಕೊಂಡು ಸುಮ್ಮನೆ ಕೂತಿರ್ತೇವೆ. ಸ್ವಾಮಿ ಅದೇನು ಮಾತಾಡ್ತೈತೆ ಬಿಡ್ತೈತೋ. ಈಗಿನ ಗುರುಗಳು, ಈಗಿನ ಶಿಷ್ಯರು, ಆದ್ರೆ ಹಿಂದಿನ ಮಹಾತ್ಮರ ವ್ಯವಸ್ಥೆ ಹೆಂಗಿತ್ತಂದ್ರೆ ಸೇವಾ ಮಾಡ್ತಿದ್ರಿ. ಕೃಷ್ಣ ಪರಮಾತ್ಮ ಒಂದು ದೇಶದ ರಾಜ, ಸ್ವತಃ ಅವತಾರಿ ಪುರುಷ ಇದ್ರೂ ಕೂಡ ಸಾಂದೀಪ ಮುನಿ ಆಶ್ರಮದೊಳಗೆ ಕಸ ಹೊಡಿತಿದ್ರಿ ಅಪ್ಪ. ಕಸ ಹೊಡಿತಿದ್ದ. ಸಿದ್ಧಾರೂಢರ ಮಠದಾಗ ಕಸ ಹೊಡಿಬೇಕು. ಮನ್ಯಾಗ ಕಸ ಹೊಡೆದರ ಪುಣ್ಯ ಬರಂಗಿಲ್ಲ, ಮನ್ಯಾಗ ಕಸ ಹೊಡೆದ್ರ ಪುಣ್ಯ ಬರಂಗಿಲ್ಲ. ಮಠದಾಗ ಕಸ ಹೊಡೆದ್ರ ಅಲ್ಲಿ ಬರ್ತಕ್ಕಂಥ ಪುಣ್ಯ ನಿಮ್ಮ ಜನ್ಮವನ್ನು ಉದ್ಧಾರ ಮಾಡ್ತದ. ಮಠದೊಳಗೆ ಸೇವಾ ಮಾಡಿದರ, ಗುರುವಿನ ಸೇವಾ ಮಾಡಿದರ, ಗಂಡನ ಬಟ್ಟೆ ಒಗದರ, ಹೆಂತಿಗೆ ತಂದು ಹಾಕಿದ್ರ ಪುಣ್ಯ ಹಂಗಂದ್ಕೊಲೆ ಮತ್ತೆ ಒಗಿದು ಬಿಟ್ಟಿರಿ, ಹಾಗೆ ನಮ್ಮ ಮತ್ತೆ ಬರ್ತಾವ. ಹೋಗಿರಿ ಬೇಡ ಅನ್ನಂಗಿಲ್ಲ, ಆದ್ರ ಮಠದೊಳಗೆ ಸೇವಾ ಮಾಡೋದನ್ನು ಕಲಿಬೇಕು, ಸೇವಾ ಮಾಡೋದನ್ನು ಕಲಿಬೇಕು. ನಮ್ಮ ಅಂತಃಕರಣ ಪರಿಶುದ್ಧ ಆಗ್ತದ. ಅದಕ್ಕಂತ ತಿಳ್ಕೊಂಡನ ಕೃಷ್ಣ ಪರಮಾತ್ಮ ಸಾಂದೀಪ ಮುನಿ ಆಶ್ರಮದೊಳಗೆ ಸೇವಾ ಮಾಡ್ತೀವಿ. ಶರೀಫ್ ಸಾಹೇಬರು ಸಣ್ಣ ಹುಡುಗಿದ್ದಾಗ ಗುರು ಗೋವಿಂದ ಭಟ್ರ ಹಾದು ಹೊಂಟಿದ್ರಂತ. ಗುರು ಗೋವಿಂದ ಭಟ್ರ ಹಾದು ಹೊಂಟು ಸಂದರ್ಭದೊಳಗೆ ನೋಡ್ರಿ, ಬ್ರಾಹ್ಮಣರು, ಗುರು ಗೋವಿಂದ ಭಟ್ರು ಬ್ರಾಹ್ಮಣರು, ಶರೀಫ ಇಸ್ಲಾಂ ಧರ್ಮದ ವ್ಯಕ್ತಿ. ಶರೀಫ್ ಸಾಹೇಬರು ಇಸ್ಲಾಂ ಧರ್ಮದವರು. ಸಣ್ಣ ಹುಡುಗಿದ್ದ ಶರೀಫ ಓನ್ಯಾಗ ಆಡ್ತಿದ್ದ. ಗುರು ಗೋವಿಂದ ಭಟ್ರು ಹಾದು ಹೊಂಟಿದ್ರು. ಗುರು ಗೋವಿಂದ ಭಟ್ರ ಹಾದು ಹೋಗುವಾಗ ಶರೀಫ 8 ಹುಡುಗರು ಕೂಡ ಆಡ್ತಿದ್ದ. ಗುರುಗಳು ನೋಡಿದ ಶರೀಫ, ಬರೇ 6-8 ವರ್ಷದ ಹುಡುಗರಿ. ಒಬ್ಬ ಗುರು ಗೋವಿಂದ ಭಟ್ಟ ಸದ್ಗುರುನಾಥ ಮಹಾತ್ಮ ಹಾದು ಹೊಂಟಾನಂತ ತಿಳ್ಕೊಂಡು ಹುಡುಗ ಓಡಿ ಹೋಯ್ತ್ರಿ. ಯಾರು ಹೇಳಿಲ್ಲ, ಯಾರು ಬಿಟ್ಟಿಲ್ಲ, ಏನೂ ಇಲ್ಲ. ತನ್ ತಾನೇ 8 ಹುಡುಗರು ಆಡಕತ್ತವ, ಯಾವೊಬ್ಬ ಹುಡುಗ ಹೋಗಲಿಲ್ಲ. ತಾಣ ಎದ್ದು ಏನು ಮಾಡಿದ ಅಂದ್ರೆ ಓಡಿ 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 ಗುರುಗಳತ್ತಕ್ಕೆ ಹೋಗಿ ಶರೀಫ್ ಸಾಹೇಬ ಗುರು ಗೋವಿಂದ ಭಟ್ಟನ 2 ಪಾದಗಳನ್ನು ಹಿಡಿದು ಹಣಿಗೆ ಹಚ್ಚಿ ನಮಸ್ಕಾರ ಮಾಡಿದ. ಎಷ್ಟು ಖುಷಿ ಆಗಿರಬೇಡ ಗುರು ಗೋವಿಂದ ಭಟ್ಟನಿಗೆ. ಯಾರು ಹುಡುಗ, ಎಂಥ ಸಂಸ್ಕಾರದ ಹುಡುಗನಲ್ಲಿ ಮಹಾತ್ಮರನ್ನು ನೋಡಿದ ಕೂಡಲೇ ನಮಸ್ಕಾರ ಮಾಡಬೇಕನ್ನೋ ಭಾವನೆ ಬಂತಲ್ಲ. ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು ಯಪ್ಪ ಇದನ್ನ. ಮನೆಗೆ ಯಾರ ಗುರುಗಳು ಬಂದರು ಅಂತಂದ್ರೆ, ಮಹಾತ್ಮರು ಬಂದರು ಅಂತಂದ್ರೆ, ಜಂಗಮರು ಬಂದರು ಅಂತಂದ್ರೆ ಹಣಿ ಹಚ್ಚಿರಿ ಅವ್ರ ಪಾದಕ್ಕ, ಬಾಗಸ್ರಿ. ನಾನು ನಿನ್ನ ಹೇಳಿನಿಲ್ಲ, ಈ ತಲೆ ಬಾಗಲಿಲ್ಲ ಅಂದ್ರೆ ಇದಕ್ಕೆ ಕಿಮ್ಮತ್ತಿಲ್ಲ. ಬಾಗಿದ ತಲೆ ಮುಗಿದ ಕೈ ಆಗಿರಿಸು ಕೂಡಲ ಸಂಗಮ ದೇವ. ಹೇ ಪರಮಾತ್ಮ, ಬಸವಣ್ಣ ಬೇಡ್ತಾನೆ. ಬಸವಣ್ಣವ್ರು ಬೇಡ್ತಾರೆ ಏನಂತಂದ್ರೆ, ಹೇ ಪರಮಾತ್ಮ, ನನ್ನ ಹೆಂಗ ಬದುಕಿಸಿ ಈ ಜಗತ್ತಿನೊಳಗಂತಂದ್ರೆ ಯಾವತ್ತೂ ನನ್ನ ಕೈಯ ಹಿಂಗ ಮುಗಿದಿರ್ಬೇಕು ನೋಡಪ್ಪ. ಯಾರು ಬೇಕಾದವ್ರು ಇರ್ಲಿ, ಬಂದವರಿಗೆ ನಮಸ್ಕಾರ ಅಪ್ಪ, ನಮಸ್ಕಾರ ಕಕ್ಕ, ನಮಸ್ಕಾರ ಹಿರಿಯರ, ಒಟ್ಟು ಯಾವತ್ತೂ ನನ್ನ ಕೈ ಮುಗಿದಿರ್ಬೇಕು ನೋಡಪ್ಪ.
ಅಷ್ಟ ಅಲ್ಲ, ನನ್ನ ತಲೆ ಬಾಗಿರ್ಬೇಕು, ಬಾಗಿದ ತಲೆ ಮುಗಿದ ಕೈ ಆಗಿರಿಸು ಕೂಡಲ ಸಂಗಮ ದೇವ. ಬಸವಣ್ಣವ್ರು ನೋಡ್ರಿ ಹೆಂಗ್ ಬೇಡ್ತಾರೆ. ಯಾವತ್ತು ಬಾಗಬೇಕು, ಬಾಗೋದನ್ನು ಕಲಿಬೇಕು. ನಿಮ್ಮ ಮಕ್ಕಳಿಗೂ ಅವು ಹಂಗ ಬಾಗಂಗಿಲ್ಲ. ಅವು ಮೊದಲು ನೀವು ಬಾಗ್ರಿ. ನೀವು ಬೇಕಾದ್ರೆ ನಮ್ಮ ಮತಕ್ಕೆ ಬಂದಿರ್ತಾರ್ರಿ, ಮಠಕ್ಕೆ ಈಗೂ ಬಂದಿರ್ತಾರೆ. ಎಲ್ಲರೂ ನಮಸ್ಕಾರ ಮಾಡ್ತೀರಿ ನೀವು ದೊಡ್ಡವ್ರು. ಆ ಹುಡುಗರಿಗೆ ನಮಸ್ಕಾರ ಮಾಡ್ಕೊಂಡು ತಲೆ ಹಿಂಗೆ ಚೊಂಡು ಹಿಂಗೆ ಮಾಡ್ಬೇಕು, ಒತ್ತಿ ಬಾಗಿಸಿ ಹಚ್ಬೇಕು ಅವಕ್ಕ. ಆದ್ರೂ ಚಂಡು ಬಗ್ಸಂಗಿಲ್ಲ ಅವು, ಒತ್ತಿ ಬಾಗಿಸಿ ಹಚ್ಚಬೇಕ. ಅವು ಹತ್ತರು ಬಿಡಬೇಡ್ರಿ, ಮಹಾತ್ಮರ ಪಾದಕ್ಕೆ ಹಣಿ ಹಚ್ಚ್ರಿ. ಯಾಕಂದ್ರೆ ಕಲ್ಕೋಬೇಕು ನಾಳೆ. ಮಹಾತ್ಮರನ್ನು ಗೌರವಿಸಬೇಕು. ಯಾವ ವ್ಯಕ್ತಿ ಮಹಾತ್ಮರನ್ನು ಅಪಮಾನ ಮಾಡ್ತಾನಲ್ಲ ಅವನಿಗೆ ಉಳಿಗಾಲ ಇಲ್ಲ. ಯಾವ ವ್ಯಕ್ತಿ